ಒಂದು ನಿಮಿಷ. ಓಕೆ. ನನ್ನ ಹೆಸರು ಆರ್ ಲಕ್ಷ್ಮೀ ದೇವಿ ಅಂತ. ನಾನು ಹಿರಿಯೂರು ಕ್ಷೇತ್ರದಿಂದ ಆಯ್ಕೆಯಾಗಿದ್ದೆ. ತಾಲೂಕ್ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ಆಯ್ಕೆಯಾಗಿದ್ದೆ. ಮೇಡಮ್ ಎಷ್ಟು ವೋಟ್ ಲೀಡಿಂಗ್ ಅಲ್ಲಿ ವಿನ್ ಆದ್ರಿ ಮೇಡಮ್? ನೀವು ಫಸ್ಟ್ ಟೈಮ್ ನಿಂತ್ಕೊಂಡಿದ್ದೀರಾ? ಎಷ್ಟು ವೋಟ್ ಲೀಡಿಂಗ್ ಅಲ್ಲಿ ವಿನ್ ಆಗಿದ್ದೀರಾ? 1000 ವೋಟ್ ಲೀಡಿಂಗ್ ಅಲ್ಲಿ ವಿನ್ ಆಗಿದ್ದೀರಾ? ಟೋಟಲ್ ಎಷ್ಟು ವೋಟ್ ಇತ್ತು? ಟೋಟಲ್ ವೋಟ್ ಮಾಡಿದ್ದು ಟೋಟಲ್ ವೋಟು ಒಟ್ಟು ನೀವು ತಗೊಂಡಿದ್ದಾರೆ? ಎಷ್ಟು ವೋಟ್ ತಗೊಂಡಿದ್ದೀರಾ? ಅದು ನಾವು 1798 ವೋಟ್ ತಗೊಂಡಿದ್ದೀವಿ. ಓಕೆ ಸರ್, ಯಾವ ಪಕ್ಷದಲ್ಲಿ ಗುರುಸ್ಕೊಂಡಿದ್ದೀರಾ? ಬಿಜೆಪಿಯಲ್ಲಿ ಇದ್ದೀರಾ? ಎಷ್ಟು ವರ್ಷದಿಂದ ರಾಜಕೀಯದ ಓಡಾಟ? ನನಗೆ ಸುಮಾರು ಒಂದು 7 ವರ್ಷದಿಂದ. 7 ವರ್ಷದಿಂದ ಅಂದ್ರೆ 2005ರಿಂದ ಕೂಡ? 2005ರಿಂದ. ಸರ್ ತಾವೇನಾದ್ರು ಗ್ರಾಮ ಪಂಚಾಯತಿ ಈ ತರ ಕಂಪ್ಲೀಟ್ ಮಾಡಿದ್ದೀರಾ? ಯಾವುದಿಲ್ಲ, ಡೈರೆಕ್ಟ್ ತಾಲೂಕ್ ಪಂಚಾಯತಿಗೆ ಕಂಪ್ಲೀಟ್ ಮಾಡಿದ್ದೀರಾ? ಸರ್ ರಾಜಕೀಯ ಬರೋ ಉದ್ದೇಶ ಏನೇ ಸರ್ ನಿಮ್ಗೆ? ಅನಿವಾರ್ಯ ಕಾರಣ ಬೇಕು ಅಂತ ಅಲ್ಲ, ಒಂದು ಉದ್ದೇಶ ಇರುತ್ತೆ, ಹಿನ್ನೆಲೆ ಇರುತ್ತೆ. ಅದಂದ್ರೆ ಮನೇಲಿ ಯಾರಾದ್ರೂ ಪೂರ್ವಜರು ಇದ್ದೇ ಇದ್ರೆ ಆದರ್ಶ ನೋಡಿ ನಾನು ಈ ತರ ರಾಜಕೀಯ ಯಾಕಂದ್ರೆ ಕೆಲವೊಬ್ಬರು ರಾಜಕೀಯಕ್ಕೆ ಬರೋ ಉದ್ದೇಶಗಳು ಕೆಲವು ನಾವು ಟಿವಿಯಲ್ಲಿ ನೋಡ್ತಿರ್ತೀವಿ. ಮತ್ತೆ ಇಲ್ಲಾಂದ್ರೆ ಕೆಲವರು ಒಂದು ಉದ್ದೇಶಪೂರ್ವಕವಾಗಿ ಜನಗಳ ಸೇವೆ ಮಾಡ್ಬೇಕು ಅನ್ಕೊಂಡು ಬಂದಿರ್ತಾರೆ, ಇಲ್ಲಾಂದ್ರೆ ರಾಜಕೀಯ ಪ್ರೇರಣೆಗೋಸ್ಕರ ಬಂದಿರ್ತಾರೆ. ನಾನು ರಾಜಕೀಯದಲ್ಲಿ ಹೆಸರು ಮಾಡ್ಬೇಕು, 4 ಜನ ಒಳ್ಳೇದ್ ಮಾಡ್ಬೇಕು ಅಂತಾನೆ ಬಂದ್ವಿ. ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ವಿಲೇಜ್ ಇರುತ್ತೆ ಸರ್? ಕ್ಷೇತ್ರಕ್ಕೆ 3 ವಿಲೇಜ್ ಸರ್. 3 ವಿಲೇಜ್ ಇರುತ್ತೆ. ಯಾವ್ದಾದ್ರು ಬರುತ್ತೆ ಸರ್? ಯಾವ್ದಾದ್ರು ಬರ್ಬೋದು ಸರ್? ಹಿರಿಯೂರು, ಗಡಿನೂರು, ಚಾಮಲಾಪುರ 3 ವರ್ಷ ಇರುತ್ತೆ. ಇವಾಗ ರಾಜಕೀಯ ಬಂದು 2 ವರ್ಷ ಆದ ನಿಮಗೆ, ಅಂದ್ರೆ ಇದೇ ಮೊದಲನೇ ಬಾರಿ ಬಂದಿದ್ದೀರಾ. ನಿಮಗೆ ರಾಜಕೀಯ ಹೇಗೆ ಅನ್ಸುತ್ತೆ? ತೃಪ್ತಿಕರವಾಗಿದೆಯಾ? ಏನಾಗಿದೆ? ನಮಗಂತೂ ತೃಪ್ತಿಕರವಾಗಿದೆ ಸರ್. ಅಲ್ಲಿಂದ ಇವಾಗ ತೃಪ್ತಿಕರವಾಗಿದೆಯಾ ನಿಮ್ಗೆ? ಯಾವ್ದು ಜಂಜಾಟಗಳಿಲ್ಲ? ಏನೇನು ಕಾಮಗಾರಿಗಳು ಮಾಡಿಸ್ಕೊಟ್ಟಿದ್ರು ಸರ್? ನಾವೀಗ ನಮಗೆ ತಾಲೂಕ್ ಪಂಚಾಯತಿಂದ ಅಂಗನವಾಡಿಗಳು ನಿಮಗೆ ಬಂದೇ ಬರುತ್ತೆ. ಅಂಗನವಾಡಿ ನ್ಯೂ ಬಿಲ್ಡಿಂಗ್ ಏನಾದ್ರು ಕೊಡ್ಸ್ಕೊಟ್ಟಿದ್ರಿ ಸರ್? ಹೊಸ ಬಿಲ್ಡಿಂಗ್ಸು ನಾವು ಏನಿಲ್ಲ, ನಮ್ಮ ಪಂಚಾಯತಿಗೆ ಹೆಚ್ಚು 11 ಅಂಗನವಾಡಿ ಇದೆ. 11 ಅಂಗನವಾಡಿಯಲ್ಲಿ ನಾವು ಸುಮಾರು ಎಲ್ಲ ಅಂಗನವಾಡಿಗಳು ಇದೆ. ಅದರಲ್ಲಿ ಒಂದು ಮಾತ್ರ ಜಾಗದ ಸಮಸ್ಯೆಯಿಂದ ಆಗಿದೆ. ದುಡ್ಡು 6 ಲಕ್ಷ ರೆಡಿ ಇದೆ. ಅದು ಸಮಸ್ಯೆ ಬಿಟ್ಟರೆ ಇನ್ನೆಲ್ಲ ಅಂಗನವಾಡಿ ಕೂಡ ಅದ್ಭುತವಾಗಿದೆ. ಒಂದು ನಮ್ಮಲ್ಲೂ ಇಲ್ಲಿ ನೀವು ಬರ್ಬೇಕಾದ್ರೆ ಈ ಎಂಟ್ರೆನ್ಸ್ ಅಲ್ಲಿ ಕೇಳಿದ್ರಲ್ಲ ನಿಂತಿದ್ರಲ್ಲ, ಆ ಅಂಗನವಾಡಿ ಅಂತೂ ಇಡೀ ಯಳಂದೂರು ತಾಲೂಕಿಗೆ ಬಹಳ ಚೆನ್ನಾಗಿದೆ. ಅದು ನಾವು ಇವಾಗ ಬಂದ್ಮೇಲೆ 4 ವರ್ಷದಿಂದ ಉದ್ಘಾಟನೆ ಆಗದೆ ಇತ್ತು. ಸ್ಪೆಷಾಲಿಟಿ ಏನಿದೆ ಅಂದ್ರೆ ಅಲ್ಲಿ ಎಲ್ಲ ಟೈಲ್ಸ್ ಹೊರಗಡೆ ಮಕ್ಕಳಿಗೆ ವಾಟರ್ ಸಪ್ಲೈ ಯಾವುದು ಬೇರೆ ಅಂಗನವಾಡಿ ಇಲ್ಲವೇ ಇಲ್ಲ. ಆ ರೀತಿ ಉದ್ಘಾಟನೆ ಆಗಿರಲಿಲ್ಲ 4 ವರ್ಷದಿಂದ. ಅದು ಮತ್ತೆ ಸ್ಕೂಲ್ಗೆ ಮಕ್ಕಳಿಗೆ ತುಂಬಾ ತೊಂದರೆ ಆಯ್ತು. ಯಾಕಂದ್ರೆ ಊರ್ ಮಧ್ಯ ಅಲ್ಲಿ ಉಪ್ಪಾರ ಬಡಾವಣೆ ಅಂತಿದೆ, ಅಲ್ಲಿ ಒಂದು ತುಂಬಾ ಎಷ್ಟು ಸಮಸ್ಯೆ ಇತ್ತು ಅಂದ್ರೆ ಅಷ್ಟು. ಅಲ್ಲಿ ಮಕ್ಕಳು ಊಟ ಮಾಡ್ತಿದ್ರೆ ಅಲ್ಲೇ ತಿಪ್ಪೆಗೊಂಡೆ ನಾದ ಆಗ್ತಾ ಇತ್ತು ಊರ್ ಮಧ್ಯದಲ್ಲೇ. ಅದು ದನ ಕೂರೆಲ್ಲ ನಿಲ್ಲಿಸ್ಕೊಂಡು ತುಂಬಾ ಪ್ರಾಬ್ಲಮ್ ಅಂತ. ಅಲ್ಲಿ ನಾವು ಶಾಲೆಗಾಗಿ ನೀವು ಅನ್ನೋ ಕಾರ್ಯಕ್ರಮಕ್ಕೆ ಹೋದಾಗ ನಾನು ಅದನ್ನ ಕಣ್ಣಾರೆ ನೋಡಿ ತಕ್ಷಣಕ್ಕೆ ಅಲ್ಲಿ ಕಾಂಪೌಂಡ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಮತ್ತೆ ಇವಾಗ ಆಟೋಮೆಟಿಕ್ ಆಗಿ 1 ಲಕ್ಷಕ್ಕೆ ಮತ್ತೆ ನೀರಿಗೆ ತುಂಬಾ ಸಮಸ್ಯೆ ಇದೆ. ಅದೊಂದು ಮಾಡ್ತಾ ಈಗ ನಾಳೆ ಕಾಂಪೌಂಡ್ ಇಲ್ಲಿ ಕಾಂಪೌಂಡ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಸಾಲನ ಬಿಟ್ಟಂತ ವೇಳೆಯಲ್ಲಿ ಯಾರು ಕೂಡ ಹೊರಗಡೆ ಹೋಗೋಗಿಲ್ಲ, ಹೊರಗಡೆ ಬರಾಗಿಲ್ಲ. ಮೊದಲು ಎಲ್ಲ ರೀತಿ ತೊಂದರೆ ಇತ್ತು ಅಲ್ಲಿ, ಎಲ್ಲ ಇತ್ತು, ಅನೈತಿಕ ಚಟುವಟಿಕೆ ಎಲ್ಲ ನಡೆಯುತ್ತೆ ಅಲ್ಲಿ. ಎಲ್ಲ ತೋಟದಲ್ಲಿ ಬಂದಾಗಿದೆ. ಇವಾಗ ಅಂದ್ರೆ ಒಂದು ಕಾಂಪೌಂಡ್ ಮಾಡಿ ಎಲ್ಲ ಮಕ್ಕಳಿಗೆ ಇವತ್ತು ಯಾವುದೇ ಇದಿಲ್ಲದೆ ಆಗಿದೆ ಅದೊಂದು. ಮತ್ತೆ ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲಾ ಗ್ರಾಮಗಳ ಸ್ಕೂಲ್ ಕೂಡ ಮಾಡಿದೀವಿ. ಜೊತೆನಲ್ಲಿ ಇಲ್ಲಿ ಸ್ಮಶಾನದ ರಸ್ತೆ, ಸ್ಮಶಾನ ಡೆವಲಪ್ ಏನಾದ್ರು ಮಾಡಿದ್ರೆ ಹೌದು. ಹಾಕಿ ಯಾವ್ದೋ ಒಂದು ಸ್ಮಶಾನಕ್ಕೆ ಒಂದೊಂದಕ್ಕೆ ಅವಾಗ ಹೋದ್ರು ಸಹ ಲಾಸ್ಟ್ ಇಯರ್ 2 ಲಕ್ಷ ಹಾಕೊಂಡು. ಇಲ್ಲ, ಜಾತಿ ಇರುತ್ತೆ, ಹರಿಜನ ಸ್ಮಶಾನ ಅಂತ ಹೇಳಿ ಅದಕ್ಕೆ ಪೆನ್ಷನ್ ಹಾಕಿ ನೀರಿನ ಸಹಾಯದಿಂದ ಮಾಡಿ ಅದು ಇನ್ನೂ ಸ್ವಲ್ಪ ಉಳಿದಿದೆ. ನೆಕ್ಸ್ಟ್ ಅದರಲ್ಲಿ ಮತ್ತೆ ಕಾಮಗಾರಿ ತಗೊಂಡು ಅದಕ್ಕೆ ಕಂಪ್ಲೀಟ್ ಮಾಡೋದು.
ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಒಳ್ಳೆ ಕೆಲಸಗಳಂತೂ ಖಂಡಿತ ಆಗಿದೆ. ಯಾವುದು ಮಿಸ್ಯೂಸ್ ಆಗುವಂತ ಕೆಲಸ ಇಲ್ಲ. ಇಲ್ಲಿ ರೋಡ್ ಮತ್ತೆ ಇದನ್ನ ಚರಂಡಿ ಈ ತರದ್ದು ಹೌದು. ಇವಾಗ ಸಿಸಿ ರಸ್ತೆ ಈಗ ಸುವರ್ಣ ಗ್ರಾಮಕ್ಕೆ ಸುವರ್ಣ ಗ್ರಾಮಕ್ಕೆ ಆಯ್ಕೆ ಆಗಿತ್ತು. ಸುವರ್ಣ ಗ್ರಾಮಕ್ಕೆ ಆಯ್ಕೆ ಆಗಿ ಸುವರ್ಣ ಗ್ರಾಮದಿಂದ ಕೆಲವು ಕಾಮಗಾರಿಗಳು ಚೆನ್ನಾಗಿದೆ. ಇನ್ನೂ ಕೂಡ ಕಾಂಕ್ರೀಟ್ ರೋಡ್ ಎಲ್ಲ ಆಗಿದೆ. ಇನ್ನೂ ಕೂಡ 22-23 ಲಕ್ಷ ಇದೆ. ಅದು ಕೂಡ ಲ್ಯಾಂಡರ್ ಮೇಲಿಂದ ನಡೀತಾ ಇದೆ. ವಾಟರ್ ಕುಡಿಯ ನೀರಿನ ವ್ಯವಸ್ಥೆಗಳಿಗೆ ಏನ್ ಮಾಡ್ಕೊಡ್ತೀವಿ? ಕುಡಿಯ ನೀರಿನ ವ್ಯವಸ್ಥೆ ನೋಡಿ ಸರ್, ಈಗ ನೀವು ಬರಬೇಕಾದ್ರೆ ನಾವು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಹತ್ರ ಇದು ಮಾಡಿ ಆಮೇಲೆ ಹೆಚ್ಚು ಕಡಿಮೆ ಲಾಸ್ಟ್ ಇಯರ್ 10 ಲಕ್ಷ. ಇವತ್ತು ನಮ್ಮೂರಲ್ಲಿ ನೀರಿನ ಸಮಸ್ಯೆನೇ ಇಲ್ಲ. ಕಂಪ್ಲೀಟ್ ಎಲ್ಲ ನೀರಿನ ಸಮಸ್ಯೆನೇ ಇಲ್ಲ. ಓಕೆ ಸರ್, ನೀವು ಬೇರೆ ಕಡೆಯಿಂದ ಏನಾದ್ರು ಗುದ್ದಾಡಿ ನಮ್ಮ ಗ್ರಾಮಕ್ಕೆ ಬೇಕೇ ಬೇಕಂತದ್ದು ಏನಾದ್ರು ಒಂದು ಕಾಂಪ್ಲಿಕೇಟೆಡ್ ಆಗಿರೋದು ತಾವು ಬಂದಿರ್ತೀವಿ ಈ ಕಡೆಗೆ? ಹೌದೌದು. ಎಲ್ಲ ನಾವು ಎಲ್ಲರ ಹತ್ರ ಸಂಪರ್ಕದಲ್ಲಿದ್ದೀವಿ. MLA ಅವ್ರ ಹತ್ರ ಚೆನ್ನಾಗಿದ್ದೀವಿ, MP ಅವ್ರ ಹತ್ರ ಚೆನ್ನಾಗಿದೆ, ಜಿಲ್ಲಾ ಪಂಚಾಯತ್ ಮೆಂಬರ್ ಹತ್ರ ಚೆನ್ನಾಗಿದ್ದೀವಿ, ನಮ್ಮ ಜೊತೆ ಸಹಜರು ಚೆನ್ನಾಗಿದ್ದೀವಿ. ಆದ್ರೆ ನಮ್ಮ ಕೆಲಸ ಕಾರ್ಯಗಳಿಗೆ ಯಾವುದೇ ಅಂತ ಆತಂಕ ಇಲ್ಲ. ಅಂದ್ರೆ ನಿಮ್ಮೂರಿಗೆ ಯಾವ್ದಾರ ಒಂದು ಸ್ಪೆಷಲ್ ಆಗಿ ಏನಾದ್ರು ತಂದು ಹಾಕಿರುವಂತದ್ದು ಬೇರೆ ಕಡೆಯಿಂದ ಹೋಗುವಂತ ತಾವು ಬಂದು ಆ ರೀತಿ ಯಾವುದು ಮಾಡ್ಕೊಟ್ಟಿದ್ದೀವಿ. ಸರ್, ಈಗ ತಾವು ಬಿಜೆಪಿ ಇಲ್ಲಿದ್ದೀರಾ, ಕಾಂಗ್ರೆಸ್ ಈಗ ನಿಮ್ಮ ತಾಲೂಕ್ ಪಂಚಾಯತಿ ಅಧಿಕಾರದಲ್ಲಿದೆ, ನಿಮ್ಗೆ ಸಹಯೋಗ ಯಾವ ತರ ಇದು ಮಾಡ್ತಿದ್ದಾರೆ ಸರ್? ಎಲ್ಲರೂ ನಿಮ್ಗೆ ಸಹಕಾರ ಕೊಡ್ತಾ ಇದಾರೆ ಅವರು ಕೆಲಸ ಕಾರ್ಯಗಳಲ್ಲಿ? ಸರ್, ನೀವು ಬಿಜೆಪಿ ಬರೋ ಉದ್ದೇಶ ಏನಿದೆ ಸರ್? ಬಿಜೆಪಿ ಬರೋ ಉದ್ದೇಶ ಏನಿತ್ತು ಅಂದ್ರೆ ನಮಗೆ ಬಿಜೆಪಿಯಲ್ಲಿ ಅಂತದ್ ಲೈಕ್ ಆಗಿದೆಯಾ ನಿಮ್ಗೆ? ಬಿಜೆಪಿ ಲೈಕ್ ಏನೋ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಸ್ಪರ್ಧೆ ಮಾಡಕ್ಕೆ ಒಂದು ಅವಕಾಶ ಬೇಕಾಗಿತ್ತು. ಅದಕ್ಕೋಸ್ಕರ ಭಾರತದಲ್ಲಿ ನಮ್ಮನ್ನು ಗುರುತಿಸಿ ನಮ್ಗೆ ಅವಕಾಶ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದಾರೆ. ಆ ಒಂದು ಆದರ್ಶದಿಂದ ನಾವು ಬಿಜೆಪಿ ರಾಜಕೀಯವಾಗಿ ಮುಂದುವರಿಬೇಕು ಅನ್ಕೊಂಡಿದ್ದೀರ? ನಮಗೆ ರಾಜಕೀಯವಾಗಿ ಮುಂದುವರಿಬೇಕು ಅಂತ ಯಾರು ತಾನೂ ಅಷ್ಟೇ ಇಲ್ಲ ಹೇಳಿ. ತಾಲೂಕ್ ಪಂಚಾಯತ್ ಮುಂದೆ ಜಿಲ್ಲಾ ಪಂಚಾಯತ್ ಮುಂದೆ ನನಗಂತೂ ಖಂಡಿತ ಆಸೆ ಇದೆ. ಆಸೆಯಿಂದ ಮೇಡಮ್ ಲೇಡಿ ಕ್ಯಾಂಡಿಡೇಟ್ ಅವ್ರನ್ನ ಇಂಡಿವಿಜುವಲ್ ಆಗಿ ವರ್ಕ್ ಮಾಡಕ್ ಬಿಡ್ತೀರಾ? ಅಂದ್ರೆ ಈ ಪಂಚಾಯತಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಏನಿದೆ ಇವಾಗ ಅದ್ರ ವ್ಯಾಪ್ತಿಗೆ ಅವ್ರು ಮಾಡುವಂತ ಕೆಲಸ ಕಾರ್ಯಗಳಿಗೆ ಇಂಡಿವಿಜುವಲ್ ಆಗಿ ಅವ್ರು ಸ್ವಇಚ್ಛೆಯಿಂದ ಮಾಡೋಕ್ ಬಿಡ್ತೀರಾ? ನಾವು ಸ್ವಇಚ್ಛೆಯಿಂದ ಮಾಡಕ್ಕೆ ಅಂದ್ರೆ ಅವರು ಕೇವಲ ಅವ್ರಿಗೆ ಅವ್ರಿಗೆ ಎಲೆಕ್ಷನ್ ನಡೆಯುವಾಗ ಅವ್ರಿಗೆ ಕಾಂಪೀಟ್ ಮಾಡೋಕೆ 2 ತಿಂಗಳ ಅವ್ರ ಏಜ್ ಮೇಲೆ 2 ತಿಂಗಳಾಗಿತ್ತು ಅಷ್ಟೇ. ಅಂದ್ರೆ ಇನ್ನೂ ಅವರಿಗೆ ಸ್ವಲ್ಪ ಇದಿಲ್ಲ. ಅದರಿಂದ ಅವರು ಒಂದು ಸಲಹೆ ಮಾಡ್ತೀವಿ. ಅವರದ್ರಲ್ಲಿ ಅವ್ರ ಕೆಲ್ಸಕ್ಕೆ ನಮ್ದೇನು ಅಡ್ಡಿ ಆಗುತ್ತೆ. ಸ್ವನಿರ್ಧಾರ ತಗೋಬಹುದು ಅಂತ ಹೇಳ್ತಾರೆ. ತಗೋಬಹುದು ಏನಿಲ್ಲ ಖಂಡಿತವಾಗಿ. ಅದಲ್ಲದೆ ನೀವು ಸ್ವಇಚ್ಛೆಯಿಂದ ನಿಮ್ಮ ವೈಯಕ್ತಿಕವಾಗಿ ಏನಾದ್ರು ಸ್ಕೂಲ್ ಮಕ್ಕಳಿಗೆ ಏನಾದ್ರು ಹೆಲ್ಪ್ ಮಾಡಿರೋದಿದೆಯಾ? ವೈಯಕ್ತಿಕವಾಗಿ ಸ್ಕೂಲ್ ಮಕ್ಕಳಿಗೆ ಏನು ಹೆಲ್ಪ್ ಮಾಡಿಲ್ಲ ಸರ್. ಅಲ್ಲೇ ನಾವು ವೈಯಕ್ತಿಕವಾಗಿ ಸ್ಕೂಲ್ ಮಕ್ಕಳಿಗೆ ಏನು ಇಲ್ಲ. ಆದ್ರೆ ಎಲ್ಲಾ ನಮ್ಮ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲಾ ಶಾಲೆಯಲ್ಲೂ ಏನು ಬೇಕು, ಏನು ಎಲ್ಲ ಜೊತೆ ಇವತ್ತು ಗಣಗೂರು ಆಗ್ಬೋದು, ಚಾಮರಾಪುರ ಆಗ್ಬೋದು, ಹಿರಿಯೂರು ಆಗ್ಬೋದು, ಹೇಳಿದೆ ಸ್ಕೂಲ್, ಅಂಗನವಾಡಿಗಳಾಗ್ಬೋದು, ಎಲ್ಲರ ಜೊತೆಲೂ ನಾನು ವಾರಕ್ಕೆ 2 ಬಾರಿ 3 ಬಾರಿ ಪ್ರತಿ ಊರು ನಾನೇ ಹೋಗ್ತೇನೆ. ಏನಿದೆ, ಏನಾಗಬೇಕು, ನಿಮ್ಗೆ ಎಲ್ಲಿಂದ ಆಗ್ಬೇಕು, ಜಿಲ್ಲಾ ಪಂಚಾಯತ್ ಅವರಿಂದ ಆಗ್ಬೇಕಾ, ನಮ್ಮಿಂದ ಆಗ್ಬೇಕಾ, ಈ ರೀತಿ ಮಾಡಿ ಪ್ರತಿಯೊಂದು ಸ್ಕೂಲ್ಗೂ ವಿಸಿಟ್ ಆಗ್ತೇನೆ. ಪ್ರತಿಯೊಂದು ಅಂಗನವಾಡಿಗ ಸ್ವಚ್ಛತೆ ಬಗ್ಗೆ ಅಂದ್ರೆ ಮಾಮೂಲಿ ಗ್ರಾಮ ಪಂಚಾಯತ್ ಇದ್ದಾರೆ, ಅವರೆಲ್ಲ ಮಾಡ್ತಾರೆ. ಏನ್ ಸಮಸ್ಯೆ ಇಲ್ಲ. ಅಂದ್ರೆ ಕೆಲವೊಂದು ಎಲ್ಲರೂ ಪಾಳು ಗುಂಡೆಗಳು ಎಲ್ಲ ಇರ್ತವೆ, ಆ ರೀತಿ ಮೇಜರ್ ಸಮಸ್ಯೆ ಏನಿಲ್ಲ. ನೀವು ಅದಲ್ಲದೆ ಟೆಂಪಲ್ ಗಳಿಗೆ ಏನಾದ್ರು ವೈಯಕ್ತಿಕ ಸಹಾಯ ಮಾಡೋದು ಅಥವಾ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಏನಾದ್ರು ಅನುದಾನದಲ್ಲಿ ಬಿಡುಗಡೆ ಮಾಡಿಸಿ ಕೊಡುವಂತ? ದೇವಸ್ಥಾನಗಳಿಗೆ ಇದೇನಿಲ್ಲ ಸರ್, ನಮ್ಮ ವೈಯಕ್ತಿಕವಾಗಿ ಮಾಡೋದು ವಿನಃ ಸರ್ಕಾರದಿಂದ ಯಾವ ರೀತಿ ಅದು. ಓಕೆ ಸರ್, ನೀವು ವೃದ್ಧರಿಗೆ ಪೆನ್ಷನ್ ಎಲ್ಲ ಬರುತ್ತೆ ಮಾಡಿಸ್ಕೊಡ್ತೀನಿ. ಎಷ್ಟಾಗಿದೆ ಸರ್ ನಿಮ್ ಕಡೆಯಿಂದ ವೃದ್ಧರಿಗೆ ಮತ್ತೆ ನಮ್ಗೆ ಜಾಸ್ತಿ ವ್ಯಾಪಾರ ಬಿಟ್ಟ ಜೀವನ ಇಲ್ಲ. ನಾವು ರಾಜಕಾರಣದಲ್ಲಿ ಜೀವನ ಮಾಡ್ತಾ ಇಲ್ಲ. ರಾಜಕಾರಣದಲ್ಲಿ ಯಾರು ಜೀವನ ಮಾಡಕ್ಕೆ ಹೇಳ್ತೀನಿ ನಮ್ಗೆ ವ್ಯಾಪಾರ ಮಾಡ್ಬೇಕು ಜೀವನ. ಅದರಿಂದ ನಮ್ ಜಾಸ್ತಿ ಸಮಯನ ನಾವು 75 ಭಾಗ ನಾವು ವ್ಯಾಪಾರದಲ್ಲೇ ಸ್ವವೃತ್ತಿಗೆ ಮಾಡ್ತೀವಿ. ಇನ್ನು 25 ಭಾಗದಲ್ಲಿ ನಾವು ಅಟ್ಲೀಸ್ಟ್ ಮನೆ ಕಟ್ಗಳಂತವ್ರಿಗೆ ಇಂಡಿವಿಜುವಲ್ ಸಹಾಯ ಮಾಡಿರ್ತಕ್ಕಂಥದ್ದು, ವೈಯಕ್ತಿಕ ಸಹಾಯ ಮಾಡಿದ್ದೀನಿ. ವೈಯಕ್ತಿಕ ಸಹಾಯ ಅಂತದ್ದು ಅಂದ್ರೆ ನಮ್ಮ ಮನೇಲಿರೋ ಚಿನ್ನನ ಇಟ್ಬಿಟ್ಟು ಅವರಿಗೆ ಮನೆ ಕಟ್ಕೊಳ್ಳೋಕೆ ದುಡ್ಡು ಕೊಟ್ಟಿದ್ದೀನಿ. ಇನ್ನೂ ಕೂಡ ಉದಾಹರಣೆಗೆ ನಮ್ಮ ಜೇಬಲ್ಲಿ ಇದೆ, ನೋಟಿಸ್ ಬಂದಿದೆ ರದ್ದು, ನಮ್ಮ ಮನೆ ಕಟ್ಕೊಂಡಿದ್ದಾನೆ 4-5 ಜನ. ನಾವೇನು ನಮ್ಮ ಜೊತೆಲಿ ಬಂದವ್ರಿಗೆ ವಿನಃ ನಮ್ಮಿಂದನೇ ಮಾಡ್ಕೊಂಡು ಅವರಿಂದ ಒಂದು ಏನು ಕ್ಲೀನ್ ಆಗಿದ್ದೀರಾ ಅಷ್ಟೇ, ಏನಿಲ್ಲ. ನಾನು
ಇದುವರೆಗೆ ಯಾರ ಹತ್ರ ಒಂದು ಟೀ ಕುಡಿದ ಧಾರಣೆನೂ ಇಲ್ಲ. ಅಂದ್ರೆ ಯಾರ ಹತ್ರ ಏನೋ ಬಯಸ್ತಾನೆ ನೀವು ಏನು ಬಯಸಲ್ಲ. ನಾನು ನಮ್ಮ ಹತ್ರಕ್ಕೆ ಬಂದವ್ರಿಗೆ ಅವ್ರು ಇಲ್ಲಿಂದ ಹೋಗಿ ಮತ್ತೆ ಇಲ್ಲಿ ಬರೋ ತನಕ ಅವ್ರು ಏನು ಎಕ್ಸ್ಪೆಂಡಿಚರ್ ನಾವೇ ಮಾಡ್ಕೊಂಡು ಬಂದು ಖರ್ಚೋದು. ಅದೇ ಇವಾಗ ಹೇಳಿದ್ರಲ್ಲ ವೃದ್ಧಾಪ್ಯರ ಬಗ್ಗೆ ನಮ್ಮ ಕಡೆಯಿಂದ ಹೆಚ್ಚು ಕಡೆ ಆಲ್ಮೋಸ್ಟ್ ಒಂದು 20 ಜನ. ವಿಧವೆಯರಿಗೆ ಹ್ಯಾಂಡಿಕ್ಯಾಪ್ಸ್ ಗಳಿಗೆ ಲೋನ್ಗಳೆಲ್ಲ ಬರುತ್ತೆ, ಅವರಿಗೆಲ್ಲ ಮಾಡಿಸ್ಕೊಡ್ತೀವಿ. ಹ್ಯಾಂಡಿಕ್ಯಾಪ್ ಲೋನ್ ಒಬ್ರು ಮಾಡಿ ಏನು ಇಲ್ಲ ಸರ್, ಏನು ಮಾಡಿಸ್ಕೊಟ್ಟಿಲ್ಲ ಸರ್. ಈ ವರ್ತಮಾನ ರಾಜಕೀಯದ ಬಗ್ಗೆ ಏನ್ ಅನ್ಸುತ್ತೆ ತಮಗೆ? ನಾವು ಜಾಸ್ತಿ ಹೇಳಿದ್ನಲ್ಲ 75 ಭಾಗ ಆ ಕಡೆ ಇದೆ, 25 ಭಾಗ ಈ ಕಡೆ ಇಲ್ಲಿ ಹೇಳ್ತಾ ಇಲ್ಲ ನಾನು. ನಮಗೆ ಗಡಿನಾಡು ಜಿಲ್ಲೆ ಚಾಮರಾಜನಗರದಲ್ಲಿ ಹೇಳ್ತಾ ಇಲ್ಲ, ನಮ್ಮ ರಾಜ್ಯದಲ್ಲಿ ನಡೀತಿರುವಂತ ರಾಜಕೀಯದ ಬಗ್ಗೆ ಏನ್ ಅನ್ಸುತ್ತೆ? ಏನ್ ಹೇಳಕ್ ಬಿಜೆಪಿ ಇದ್ದೀರಾ, ನಿಮ್ದು ಅಧಿಕಾರ ಇದೆ, ನೀವೇನು ಏನ್ ಅನ್ಕೊಂಡಿದ್ದೀರಾ? ಹೀಗೆ ಇದ್ದೀವಿ ಅಷ್ಟೇ. ಅಂದ್ರೆ ಒಂದು ಚಾನ್ಸ್ ಕೊಡ್ತು ಬಿಜೆಪಿ ಅಷ್ಟಕ್ಕೆ ಮಾತ್ರ. ಅಷ್ಟೇ. ಅಂದ್ರೆ ನಿಮ್ಗೆ ಏನ್ ಅನ್ಸ್ತಾ ಅಲ್ವಾ ಇಲ್ಲಿ ಭ್ರಷ್ಟಾಚಾರಿಗಳು ಅಷ್ಟು ಅರೆಸ್ಟ್ ಮಾಡ್ತಾರೆ? ಏನು ಅನಿಸ್ತಾ ಇಲ್ಲ ನಮ್ಗೆ ಆ ರಾಜಕೀಯದ ಬಗ್ಗೆ ಏನು ಅನ್ಸಲ್ಲ? ಸಾಮಾನ್ಯ ವ್ಯಕ್ತಿಯಾಗಿ ಏನು ಅನ್ಸ್ತಾ ಇಲ್ಲ. ನೀವು ನಿಮ್ಗೆ ಕೆಲಸದ ಜನತೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ಎಲ್ಲರಿಗೂ ಒಳ್ಳೇದಾಗ್ಲಿ, ಸರ್ಕಾರದಿಂದ ಏನ್ ಬರುತ್ತೆ ಪ್ರಾಮಾಣಿಕವಾಗಿ ಸರ್ಕಾರದಿಂದ ನೇರವಾಗಿ ನಿಮ್ಮ ಕೈ ತಂದ್ಬಿಡ್ತಾರಂತ ವ್ಯವಸ್ಥೆನ ಖಂಡಿತವಾಗಿ ನಾವು ಏನ್ ನಮ್ ಕೈ ಅದಕ್ಕೆ ಪತ್ರ ಮಾಡ್ತೇವೆ. ಸರ್ ಓಕೆ ಸರ್. ನಿಮ್ಮನ್ನು ಕೆಲಸದ ಜನ ಕೇಳಿದ್ರೆ ಮತ್ತೆ ನಿಮ್ಮಲ್ಲಿ ನಂಬ್ಕೊಂಡಿರ್ತಾರೆ, ನಿಮ್ ಜೊತೆಗೇನೆ ಇರ್ತಾರೆ, ನೀವು ಕೂಡ ಇವತ್ತು ನಾವು ಕೂಡ ಇವತ್ತು, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರಿಗೂ ಇದೇ ರೀತಿ ನಾವು ಕೂಡ ಶೈಕ್ಷಣಿಕವಾಗಿ ಮುಂದುವರಿಲಿ. ಇವತ್ತು ಹಳ್ಳಿಗಾಡ್ ನಮ್ಮಲ್ಲಿ ಅವಿದ್ಯಾವಂತ ಸಂಖ್ಯೆ ಜಾಸ್ತಿ ಇದೆ. ಅದರಿಂದ ಮಕ್ಕಳಿಗೆ ಮೊದಲು ಶಿಕ್ಷಣ ಅಂದ್ರೆ ಇವತ್ತು ಶಿಕ್ಷಣ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಅದರಿಂದ ಶಿಕ್ಷಿತರಾದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಆದ್ರೂ ಬೇಕಂತ ಹೇಳ್ತೀನಿ. ಹೌದು ಸರ್, ಅಷ್ಟೇ. ಚಾಮರಾಜನಗರದಲ್ಲಿ ಬಾಲ್ಯ ವಿವಾಹ ಜಾಸ್ತಿ ಇದೆ. ಹೌದು ಸರ್, ಒಂದು ಸರ್ವೆ ಪ್ರಕಾರ ಇದೆ, ಬಾಲ್ಯ ವಿವಾಹ ಜಾಸ್ತಿ ಇದೆ. ಅದ್ರ ಬಗ್ಗೆ ನೀವು ತಡೆಗಟ್ಟೋದು ಏನಾದ್ರು ಜನಜಾಗೃತಿ ಮೂಡಿಸೋದು ಅಂತ ಕಾರ್ಯಕ್ರಮ ಏನಾದ್ರು ಹಮ್ಮಿಕೊಂಡಿದ್ದೀರಾ? ಅದು ಏನು ನಾವು ಇನ್ನೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಖಂಡಿತ ಬಂದ್ರೆ ಆ ವಿಚಾರದಲ್ಲಿ ನಾನು ಮುಂದಾಗ ಭಾಗವಹಿಸ್ತೀನಿ. ಯಾಕಂದ್ರೆ ಅಂತವ್ರಿಗೆ ಹೋಗಿ ತಿಳಿ ಹೇಳುವಂಥದ್ದು, ಮನೆ ಪೇರೆಂಟ್ಸ್ಗೆ ಹೋಗಿ ಹೇಳುವಂಥದ್ದೆಲ್ಲ ಮಾಡಿದ್ದೀನಿ ಸರ್. ಅದು ಹೇಳ್ತೀನಿ. ಆದ್ರೆ ನಿಮ್ಗೆ ಕಣ್ಣಾರೆ ಏನಾದ್ರು ಆಗುವಂಥದ್ದು ಏನಾದ್ರು ಸಿಕ್ಕಿದ್ರೆ ನಿಮ್ಗೆ ಹೇಳ್ತಿ ಬರುವಂತಿದ್ರೆ ಹೋಗಿ ಹೇಳ್ತೀನಿ. ಕಂಡು ಬಂದಿಲ್ಲ ನಮ್ಮ ಇಲ್ಲಿ, ಅದರಲ್ಲೂ ನಮ್ಮ ಬೆಳದೂರು ತಾಲೂಕಿನ ಘಟನೆಗಳೇ. ನಿಮ್ಮಿಂದ ಯಾರಾದ್ರೂ ಸಹಾಯ ಅಪೇಕ್ಷೆ ಪಟ್ಟಿದ್ರೆ, ಒಂದು ಶೈಕ್ಷಣಿಕವಾಗಿ ಮುಂದುವರಿಕೆ ಇರಲಿ ಅಥವಾ ತುಂಬಾ ಬಡವರು ಇರಲಿ, ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಮಾಡ್ತೀನಿ. ಓಕೆ ಸರ್, ಇಷ್ಟೆಲ್ಲ ಮಾತಾಡಲಿಕ್ಕೆ ಧನ್ಯವಾದಗಳು.